ಅವ್ರ ಹೆಂಡ್ತಿನೇ ಇಲ್ಲದ್ರೆ MLA ಮಾಡಬೇಕು ಅನ್ನೋದು ಇರ್ಬೋದು. ಅದು ನೋಡೋಣ ಮುಂದಕ್ಕೆ ಯಾರಿಗೆ ಎಷ್ಟು ಓಟ್ ಬೀಳುತ್ತೆ ಅದನ್ನು ನಾವು ಓಟ್ ಹಾಕಿಸ್ತೀವಿ. ಯಾರು ಅಪಪ್ರಚಾರ ಮಾಡ್ತಿದ್ದಾರೆ, ದೇವಸ್ಥಾನದ ಮೇಲೆ ಯಾರು ಅಪಪ್ರಚಾರ ಮಾಡ್ತಾ ಇದ್ದಾರೆ? ಇಡೀ ಸರ್ಕಾರ ಕೂತು ಕೆಲಸ ಮಾಡ್ತಾ ಇದೆ. ಅಲ್ಲಿ ಇಷ್ಟು ಹುಡುಗಿರ್ದು ಅತ್ಯಾಚಾರ ಆಗಿದೆ, ಅವ್ರದ್ದು ಡೆಡ್ ಬಾಡಿನೇ ಸಿಕ್ಕಿಲ್ಲ. ಅವರ ಆತ್ಮಕ್ಕೆ ಒಂದು ಶಾಂತಿ ಕೊಡಿಸ್ಬೇಕಂತ ಹೇಳಿದರೆ, ಪಿಂಡ ಬಿಡಬೇಕಂತ ಹೇಳಿದರೆ ಅವ್ರದ್ದು ಅಸ್ಥಿಯೇ ಸಿಕ್ಕಿಲ್ಲ. ನೀವು ಮಾಡಿ, ನೀವು ಧರ್ಮ ಸಂರಕ್ಷಣೆ ಮಾಡಿ, ಅದ್ರದ್ದು ತಪ್ಪೇ ಇಲ್ಲ. ಪಾಯಿಂಟ್ ಏನಂತ ಹೇಳಿದರೆ, ನೀವು ಈಗ ಯಾಕೆ ಮಾಡ್ತಾ ಇದ್ದೀರಾ? ಜೊತೆಗೆ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗಬಾರ್ದಾ? ಅಪರಾಧಿ ಸಿಗಬಾರ್ದಾ? ಆ ರೀತಿ ಏನಾದರೆ ನಿಮ್ಮದು ಉದ್ದೇಶ ಇದೆಯಾ? ಈ ಟೈಮ್ ನೀವೇನು ಮಾಡ್ತಾ ಇದ್ದೀರಾ? ಇದು ಎಲ್ಲರದ್ದು ಪ್ರಶ್ನೆ ಇವತ್ತು ಅದೇ. ಏನು ಹೇಳ್ತಾನೆ ಈ ಬೇವರ್ಸಿ ಇವನು? ನೀನು ಮುಂಬೈಗೆ ಸೌಜನ್ಯದ ವಿಚಾರನ ಮಾತೆತ್ತಿ ನೀವು ಮಾತಾಡಿ, ವೇದವಳ್ಳಿ ಬಗ್ಗೆ ಮಾತಾಡಿ, ಯಮುನಾ ನಾರಾಯಣ ಬಗ್ಗೆ ಮಾತಾಡಿ, ಪದ್ಮಾವತಿ ಬಗ್ಗೆ ಮಾತಾಡಿ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಾ ನೀವು? ಹಿಂದುತ್ವಕ್ಕಾಗಿ ಮಾತಾಡೋದಾದರೆ ಅದ್ರ ಬಗ್ಗೆ ನೀವು ಚರ್ಚೆ ಮಾಡ್ತೀರಾ? ನೀವು ಹೋಗೋರೆಲ್ರಿಗೂ ಪ್ರಶ್ನೆ, ನೀವು ಹೋಗೋರು ಕೂಡ ಅಲ್ಲಿ ಒಂದು ಪ್ರಶ್ನೆ ಕೇಳಿ, ಆ ಸಭೆಯಲ್ಲಿ ಎದ್ದು ಕೇಳಿ. ನೀವು ಮುಂದೆ ಏನು ಪರಿಣಾಮ ಆಗುತ್ತೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಮುಂದೆ ಏನು ಪರಿಣಾಮ ಆಗುತ್ತೆ ಅನ್ನೋರು ಅಲ್ಲಿಗೆ ಹೋಗಲೇಬೇಡಿ. ಹೋದವರು ವಿಚಾರ ಬಗ್ಗೆ ಚರ್ಚೆ ಮಾಡಿ. ಎಲ್ಲ ಹೋಟೆಲ್ ಅವರು ಎಲ್ಲರೂ ವೆಜ್ ರೆಸ್ಟೋರೆಂಟ್ ಇರೋರು, ವೆಜ್ ಆ್ಯಂಡ್ ಬಾರ್ ರೆಸ್ಟೋರೆಂಟ್ ಇರೋರು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇರೋರು, ಲೇಡೀಸ್ ಬಾರ್ ಇರೋರು, ಇವ್ರು ಏನು ಮಾಡ್ತಾರೆ ಅಂದರೆ ಅಲ್ಲಿ ಆಗಿರುವಂಥದ್ದು ಸತ್ಯನ ತಿಳ್ಕೊಳ್ಳಲ್ಲ. ಇವ್ರಿಗೆ ಬೇಕಾಗಿಲ್ಲ ಸತ್ಯ. ಆ ಸತ್ಯನ ಇವ್ರು ತಿಳ್ಕೊಂಡ್ರೆ ಇಲ್ಲಿ ಇವ್ರು ಕೆಟ್ಟೋಗ್ತಾರೆ. ಇಲ್ಲಿಂದ ಇವರಿಗೆ ಬರುವಂಥ ಹಣ ಇವರಿಗೆ ಬರಲ್ಲ. ಅಲ್ಲಿ ಅವ್ರು ಕ್ಲೋಸ್ ಮಾಡ್ತಾರೆ ಅಕೌಂಟ್. ಈ BJPಯವರು ಯಾವತ್ತೋ ಇದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾನೆ ಇರಲಿಲ್ಲ. ಇವತ್ತು ಇವ್ರದೇ ಕಾಲು ಬುಡಕ್ಕೆ ಬಂದಿದೆ ಅಂತ ತಿಳಿದಾಗ ಇವರು ಧರ್ಮ ಸಂರಕ್ಷಣೆ ಅನ್ನೋದನ್ನು ವ್ಯವಸ್ಥೆ ಮಾಡಿಕೊಂಡ್ರು. ಮೊನ್ನೆ ಕಾರ್ಕಳದ MLA ಬಂದು ಕಾರ್ಕಳದಲ್ಲಿ ಮಾಡಿದರು. ಅಲ್ಲಿಂದ ಬೆಳ್ತಂಗಡಿಯಲ್ಲಿ ಆಗಿದೆ. ಬೆಳ್ತಂಗಡಿಯಲ್ಲಿ ಮಾಡಿದವರು ಬೇರೆ ಯಾರೂ ಅಲ್ಲ, ಅವರು ಬರೋಡದಲ್ಲಿದ್ದಾರೆ ಅಂತ ಸುದ್ದಿದೆ. ಬೆಳ್ತಂಗಡಿಯಲ್ಲಿ ಧರ್ಮ ಸಂರಕ್ಷಣೆ ಮಾಡಿದವರು ಬರೋಡದಲ್ಲಿ ಕೂತ್ಕೊಂಡು ಮಾಡಿಸಿರೋರು. ಅವ್ರ ಹೆಸರು ಶಶಿಧರ್ ಶೆಟ್ಟಿ ಬರೋಡ. ಇವರ ನೇತೃತ್ವದಲ್ಲಿ ಬೆಳ್ತಂಗಡಿಯಲ್ಲಿ ಆಗಿರೋದು ಅಂತ ಇಡೀ ಬೆಳ್ತಂಗಡಿ ಮಾತಾಡ್ತಾ ಇದೆ. ಮುಂದೆ ನಿಮಗೆ ಗೊತ್ತಾಗ್ಬೋದು. ಆ ವಿಚಾರ ಅಲ್ಲಿಗೆ ಇರಲಿ. ನಮಗೆ ಯಾರು ಧರ್ಮ ಸಂರಕ್ಷಣೆ ಮಾಡಿದರೂ ನಮಗೆ ಯಾವುದೇ ರೀತಿಯಲ್ಲಿ ತಲೆಬಿಸಿ ಇಲ್ಲ, ಅದು ಬೇರೆ ವಿಚಾರ. ಮುಂದೆ ಬರುವಂಥ ದಿವಸ ಈ ಒಂದು ಷಡ್ಯಂತ್ರನ ಏನು ರೂಪಿಸ್ತಾ ಇದ್ದಾರೆ ಅಂತ ಹೇಳಿದರೆ, ಯಾವುದಾದರೆ ರೀತಿಯಲ್ಲಿ ನಾವು SITನ ನಿಲ್ಲಿಸಬೇಕು, ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಇವರಿಗೆಲ್ರಿಗೂ ಒಂದು ಸಮಯ ಬಂದಾಗ ಸೌಜನ್ಯದ ಶಕ್ತಿ ಏನಿದೆ ಅದು ತಟ್ಟುತ್ತೆ. ಆವಾಗ ಇವರಿಗೆ ಅದರದ್ದು ಅನುಭವ ಆಗುತ್ತೆ. ಅಲ್ಲಿವರೆಗೆ ಇವರು ಮೆರಿತಾ ಇರ್ತಾರೆ. ದುಡ್ಡಿನ ಅಹಂಕಾರ ಆಗಿರ್ಬೋದು, ಇನ್ನೇನೋ ಆಗಿರ್ಬೋದು. ಎಲ್ಲದಕ್ಕೂ ಅಣ್ಣಪ್ಪ ಒಂದು ದಿವಸ ದಾರಿ ತೋರಿಸ್ತಾನೆ. ಈಗ ಇದೇ ಧರ್ಮ ಸಂರಕ್ಷಣೆ ಮುಂಬೈಯಲ್ಲಿ 14ನೇ ತಾರೀಕಿಗೆ ನಡೀತಾ ಉಂಟು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ತುಳುವಲ್ಲೇ ವಿಡಿಯೋ ಮಾಡ್ಬೋದಿತ್ತು, ಆದರೆ ಇಡೀ ಕನ್ನಡಿಗರು ತುಳುವರು ಎಲ್ಲರೂ ಮುಂಬೈಯಲ್ಲಿ ಇರೋದರಿಂದ ಎಲ್ರಿಗೂ ತಿಳಿಬೇಕು ಅನ್ನೋದಕ್ಕೋಸ್ಕರ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಧರ್ಮ ಸಂರಕ್ಷಣೆ ಆಗಲೇಬೇಕು. ಅದು ಆಗಬಾರ್ದಂತ ನಾವು ಯಾರು ಕೂಡ ಹೇಳೋದು ಇಲ್ಲ. ಹೇಳೋಂಥವ್ರು ಕೂಡ ಯಾರು ಕೂಡ ಸೌಜನ್ಯಪರ ಹೋರಾಟಗಾರರಲ್ಲಿ ಇಲ್ಲ. ಒಂದು ಧರ್ಮನ ಉಳಿಸ್ಬೇಕಂತ ಹೇಳಿದರೆ ಎಲ್ಲ ಹಿಂದೂಗಳು ಒಟ್ಟಾಗಬೇಕು, ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಒಟ್ಟಾಗಬೇಕು. ಈಗ ಶ್ರೀ ಗುರುನಾರಾಯಣ ಸ್ವಾಮಿ ಹೇಳಿದಾಗೆ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ಮತ, ಇದರಲ್ಲಿ ಎಲ್ಲ ಇದೆ. ಇದನ್ನು ಅರ್ಥ ಮಾಡ್ಕೊಳ್ಳೋರು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲ ವಿಚಾರಕ್ಕೂ ಬರ್ತಾರೆ, ಬರೀ ಒಂದು ವಿಷಯಕ್ಕೆ ಹೋಗಲ್ಲ. ಅಂತ ಹೇಳಿದರೆ ನಮ್ಮ ಧರ್ಮದ ಒಂದು ಹುಡುಗಿದು ಅತ್ಯಾಚಾರ ಆಗಿದ್ರೆ ಅದಕ್ಕೂ ಬರಬೇಕು. ಬರೀ ಯಾವುದೋ ಒಂದು ವಿಚಾರನ ಇಟ್ಕೊಂಡು ಅದಕ್ಕೆ ಮಾತ್ರ ನಾನು ಹೋಗ್ತೀನಿ ಅಂತ ಹೇಳಬಾರ್ದು. ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದೇವಸ್ಥಾನದ ವಿಷಯ ಎಲ್ಲೂ ಬಂದಿಲ್ಲ. ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡುವಂಥದ್ದಾಗಲಿ, ದೇವಸ್ಥಾನದ ಮೇಲೆ ಯಾವುದೇ ರೀತಿಯ ಷಡ್ಯಂತರ ಆಗಲಿ, ಅದೆಲ್ಲ ಕಟ್ಟುಕತೆ, ಅದನ್ನೆಲ್ಲ ಬಿಟ್ಟುಬಿಡಿ. ಅದನ್ನು ಬೇಕಾದರೆ ಆಮೇಲೆ ನೋಡ್ಕೊಳ್ಳಿ ನೀವೇ. ಅದರ ಮೇಲೆ ನೀವೇ ಅದರಿಂದ ಹೋರಾಟ ಮಾಡಿ, ಅದನ್ನು ಯಾರೂ ಕೇಳಲ್ಲ. ಆದರೆ ಇವಾಗ ಏನು ಆಗ್ತಾ ಉಂಟು, ಯಾವ ರೀತಿಯಲ್ಲಿ ಒಂದು ತನಿಖೆ ಆಗ್ತಾ ಉಂಟಲ್ವ, ಈ ತನಿಖೆ ಆಗೋವರೆಗೆ ನಿಮಗೆ ಇದರದ್ದು ಅಗತ್ಯ ಇದೆಯಾ? ನೋಡಿ, ಅಲ್ಲಿ ಹೆಣ್ಮಕ್ಳದು
ಡೆಡ್ ಬಾಡಿ ಸಿಕ್ಕಿದೆ, ಅತ್ಯಾಚಾರ ಆಗಿದೆ, ಅದಕ್ಕೆಲ್ಲ ಪ್ರೂಫ್ ಇದೆ. ವೇದಾವಲ್ಲಿ, ಯಮುನಾ, ನಾರಾಯಣ, ಸೌಜನ್ಯ, ಪದ್ಮಾವತಿ ಎಲ್ಲರದ್ದು ಇದೆ, ನಿಮ್ಮ ಕಣ್ಮುಂದೆ ಇದೆ. ಇದನ್ನು ಯಾರು ನಿಮಗೆ ಕತೆ ಹೇಳ್ತಾ ಇಲ್ಲ. ಹಂಗಿರುವಾಗ ಈ ಸಮಯದಲ್ಲಿ ಧರ್ಮ ಸಂರಕ್ಷಣೆ ಯಾಕೆ? ಯಾವ ರೀತಿಯಲ್ಲಿ ದೇವಸ್ಥಾನಕ್ಕೆ ಷಡ್ಯಂತ್ರ ಆಗಿದೆ, ಯಾವ ರೀತಿಯಲ್ಲಿ ದೇವಸ್ಥಾನದ ಅಪಪ್ರಚಾರ ಆಗಿದೆ, ಅದನ್ನು ನಿಮ್ಮ ಮನಸ್ಸಲ್ಲಿ ನೀವೇ ಒಂದು ಸಲ ಕೇಳ್ಕೋಬೇಕು. ನೀವು ಮಾಡಿ. ಈಗ ಯಾಕೆ? ಧರ್ಮಸ್ಥಳದ ಮೇಲೆ ಯಾರೇ ಅಪಪ್ರಚಾರ ಮಾಡಿದ್ರು, ಯಾರೇ ಷಡ್ಯಂತ್ರನ ತಂದಿದ್ರು, ಅವರಿಲ್ಲಿ ಸಿಕ್ಕಾಯಿಸ್ಕೊಳ್ತಾರೆ. ಅವರಿಗೆ ಜೈಲೂಟ ಫಿಕ್ಸ್. ಅದು ಅಕಸ್ಮಾತ್ ಆ ರೀತಿ ಏನಾದರೆ ಮಾಡಿದರೆ. SIT ತನಿಖೆ ಅಂತ ಹೇಳಿದರೆ, ನಿಮಗೆ SIT ಅಂತ ಹೇಳಿದರೆ 3 ಅಕ್ಷರ ಎಲ್ಲೋ ಕಾಣ್ತಾ ಉಂಟು, ಅದು ಏನೋ ನಿಮಗೆ ಸಸರಾಗಿ ಕಾಣ್ತಿದೆ. ಅದ್ರ ಬಗ್ಗೆ ನಿಮಗೆ ಇನ್ನೂ ಮಾಹಿತಿ ಇಲ್ಲ. ಹಾಗಾಗಿ ನೀವೇನು ಯೋಚನೆ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ, ಇವರು ಏನು ಕೆಲಸ ಇಲ್ಲದಲ್ಲೇ ಸುಮ್ಮನೆ ಮಾಡ್ತಾ ಇದ್ದಾರೆ. ಆ ಥರ ನಿಮ್ಮ ತಲೆಯಲ್ಲಿ ಕೂತ್ಬಿಟ್ಟಿದೆ, ನಿಮ್ಮ ತಲೆಯಲ್ಲಿ ಕೂರಿಸಿದ್ದಾರೆ. ಈಗ ಇದೇ ಸಮಸ್ಯೆ ಮುಂಬೈವರೆಗೆ ಬಂದಿದೆ. ನಾನು ಹೇಳ್ದಾಗೆ ಶಶಿಧರ್ ಶೆಟ್ಟಿ ಅಂತ ಇರೋ ವ್ಯಕ್ತಿ ಬರೋಡದಲ್ಲಿ ಬೆಳ್ತಂಗಡಿಯಲ್ಲಿ ಧರ್ಮ ಸಂರಕ್ಷಣೆ ಮಾಡೋದಕ್ಕೆ ಎಲ್ಲ ಫೈನಾನ್ಸರ್ ಎಲ್ಲ ಅವರೇ. ಇಡೀ ಬೆಳ್ತಂಗಡಿ ಹೇಳ್ತಾ ಉಂಟು. ಅವ್ರದ್ದು ಉದ್ದೇಶ ಏನಿರ್ಬೋದು ಅಂತ ಹೇಳಿದರೆ, ಒಂದು ಅವರಿಗೆ ನೆಕ್ಸ್ಟ್ ಬೆಳ್ತಂಗಡಿಯಲ್ಲಿ MLA ಆಗಬೇಕು ಅನ್ನೋದು ಏನಾದರೂ ಉದ್ದೇಶ ಇರ್ಬೋದು, ಇಲ್ಲಾಂದರೆ ಅವ್ರ ಹೆಂಡ್ತಿನೇ ಎಲ್ಲಾದರೆ MLA ಮಾಡಬೇಕು ಅನ್ನೋದು ಇರ್ಬೋದು. ಅದು ನೋಡೋಣ ಮುಂದಕ್ಕೆ. ಯಾರಿಗೆ ಎಷ್ಟು ಓಟ್ ಬೀಳುತ್ತೆ ಅದನ್ನು ನಾವು ಓಟ್ ಹಾಕಿಸ್ತೀವಿ. ಅದಿರಲಿ, ಅದು ಅಲ್ಲಿಗೆ ನಿಲ್ಲಿ, ಅದರದ್ದು ಮಾತೇ ಬೇಡ ನಮಗೆ. ನಿಮಗೆಲ್ಲರಿಗೂ ಒಂದು ತಿಳುವಳಿಕೆ ಹೇಳಿದ್ದು, ಬೆಳ್ತಂಗಡಿಯಲ್ಲಿ ಹೆಂಗಾಗಿದೆ, ಕಾರ್ಕಳದಲ್ಲಿ ಹೆಂಗಾಗಿದೆ, ಇವಾಗ ಮುಂಬೈಯಲ್ಲಿ ಹೆಂಗಾಗ್ತಾ ಇದೆ ಅನ್ನೋದನ್ನು ನಿಮಗೆ ತಿಳಿಸೋಕ್ಕೋಸ್ಕರ ಮಾಹಿತಿ ಕೊಡ್ತಾ ಇದ್ದೀವಿ ನಾವು. ನಮಗೆಲ್ಲೂ ಧರ್ಮ ಸಂರಕ್ಷಣೆ ಆಗಬಾರ್ದು, ಬೊಂಬೈಯಲ್ಲಿ ಆಗಲೇಬಾರ್ದು, ಆ ರೀತಿ ಏನೂ ಇಲ್ಲ. ನಾವು ಹೇಳೋದೇನಂತ ಹೇಳಿದರೆ, ಈ ಸಮಯದಲ್ಲಿ ಯಾಕೆ ಅಂತ ಅಷ್ಟೇ. ಈ ಸಮಯದಲ್ಲಿ ಯಾರು ಅಪಪ್ರಚಾರ ಮಾಡ್ತಾಯಿದ್ದಾರೆ, ದೇವಸ್ಥಾನದ ಮೇಲೆ ಯಾರು ಅಪಪ್ರಚಾರ ಮಾಡ್ತಾಯಿದ್ದಾರೆ? ಇಡೀ ಸರ್ಕಾರ ಕೂತು ಕೆಲಸ ಮಾಡ್ತಾ ಇದೆ. ಅನ್ಯಾಯ ಆಗಿದ್ದರೆ ಅಲ್ಲಿ ಯಾರು ಅಪರಾಧಿ ಅನ್ನೋದನ್ನು ಅವ್ರು ಹುಡುಕ್ತಾರೆ. ಅವ್ರು ಸಿಕ್ಕಿದ್ರೆ ಕತೆ ಮುಗೀತು, ಮತ್ತೆ ಏನಿಲ್ಲ ಅಲ್ವಾ? ಹಂಗಿರುವಾಗ ಈ ಒಂದು ಟೈಮಲ್ಲಿ ಧರ್ಮ ಸಂರಕ್ಷಣೆ ಅಂತ ಹೇಳಿದರೆ ಬರೋರಿಗೆ ನೀವು ಏನು ಮಾಹಿತಿ ಕೊಡ್ತೀರಾ? ಅಲ್ಲಿ ಇಷ್ಟು ಹುಡುಗಿರ್ದು ಅತ್ಯಾಚಾರ ಆಗಿದೆ, ಅವ್ರದ್ದು ಡೆಡ್ ಬಾಡಿನೇ ಸಿಕ್ಕಿಲ್ಲ, ಅವರ ಆತ್ಮಕ್ಕೆ ಒಂದು ಶಾಂತಿ ಕೊಡಿಸ್ಬೇಕಂತ ಹೇಳಿದರೆ, ಪಿಂಡ ಬಿಡಬೇಕಂತ ಹೇಳಿದರೆ ಅವ್ರದ್ದು ಅಸ್ಥಿಯೇ ಸಿಕ್ಕಿಲ್ಲ. ಹಂಗಿರುವಾಗ ಅಲ್ಲಿ SIT ತನಿಖೆ ಮಾಡಬಾರ್ದಾ? ಗೊತ್ತಾಗಲೇಬಾರ್ದು. ಹಾಗಾದರೆ ನಿಮ್ಮ ಪ್ರಕಾರ ಅಲ್ಲಿ ಯಾರು ಅತ್ಯಾಚಾರ ಮಾಡಿದ್ದಾರೆ, ಅವರು ಯಾರಂತ ನಿಮಗೆ ಗೊತ್ತು ಮಾಡೋಕೆ ಇಲ್ವಾ? ಹಾಗಾದರೆ ನಿಮಗೆ ನೀವು ಮಾಡಿ, ನೀವು ಧರ್ಮ ಸಂರಕ್ಷಣೆ ಮಾಡಿ, ಅದ್ರದ್ದು ತಪ್ಪೇ ಇಲ್ಲ. ಪಾಯಿಂಟ್ ಏನಂತ ಹೇಳಿದರೆ, ನೀವು ಈಗ ಯಾಕೆ ಮಾಡ್ತಾ ಇದ್ದೀರಾ? ಜೊತೆಗೆ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗಬಾರ್ದಾ? ಅಪರಾಧಿ ಸಿಗಬಾರ್ದಾ? ಆ ರೀತಿ ಏನಾದರೂ ನಿಮ್ಮದು ಉದ್ದೇಶ ಇದೆಯಾ? ಈ ಟೈಮ್ ನೀವೇನು ಮಾಡ್ತಾ ಇದ್ದೀರಾ? ಇದು ಎಲ್ಲರದ್ದು ಪ್ರಶ್ನೆ ಇವತ್ತು ಅದೇ. ಒಂದು 10,000 ಜನ ಮಾತ್ರ ಬಿಟ್ಬಿಡಿ ಅವ್ರನ್ನ, ಕರ್ನಾಟಕದಲ್ಲಿ ಇರೋವಂಥವ್ರನ್ನ 10,000 ಜನ. ನಾನು ಜಾಸ್ತಿ ಲೆಕ್ಕ ಹಿಡಿಯೋದೇ ಇಲ್ಲ. ನಮ್ಮ ರಾಜ್ಯದಲ್ಲಿ ಎಷ್ಟು ಕೋಟಿ ಜನ ಇದ್ದಾರಲ್ಲ, ಅದರಲ್ಲಿ ಒಂದು 10,000 ಜನ ಮಾತ್ರ ಹಿಡಿತೀನಿ ನಾನು. ಈ ಒಂದು ಷಡ್ಯಂತ್ರ ಮಾಡ್ತಾರೆ, ಅಪಪ್ರಚಾರ ಮಾಡ್ತಾರೆ ಅಂತ ಹೇಳೋರನ್ನ ಬರೀ 10,000 ಸಂಖ್ಯೆ ಮಾತ್ರ ಹಿಡಿದಿದ್ದೀನಿ ನಾನು. ಇನ್ನು ಉಳಿದವರೆಲ್ಲರೂ ಸತ್ಯನ ತಿಳ್ಕೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದರೆ, ಈ ಧರ್ಮ ಸಂರಕ್ಷಣೆಗೆ ಭಾಷಣ ಬಿಗಿಯಕ್ಕೆ ಯಾರು ಬರೋದು? ವಸಂತ ಗಿಳಿಯಾರ್. ವಸಂತ ಗಿಳಿಯಾರ್ ಯಾರು? ಏನಂತ ಸಾಧನೆ ಮಾಡಿದ್ದಾನೆ? ಕರೆಸಿ ಬೇಕಾದರೆ, ಅದರಲ್ಲೂ ಬೇಜಾರಿಲ್ಲ. ಇನ್ನೂ ಬೇರೆಯವರಿದ್ದಾರೆ ಕರೆಸೋದಾದರೆ, ಇನ್ನೂ ಭಾಳಷ್ಟು ಜನ ಇದ್ದಾರೆ. ನಾವು ನಮ್ಮ ತಾಯಿಯ ಸೊಂಟದ ಮೇಲೆ 2 ವರ್ಷದ ಮಗುವಾಗಿದ್ದಾಗಲೂ ಹೇಳಿದ್ದಾರೆ. ಇವತ್ತು ಆ ಮಾತು ಕಿವಿಯಲ್ಲಿ ಉಂಟು ನನಗೆ. ಏನಂತ ಹೇಳಿದರೆ, ಕಟೀಲಮ್ಮ ನೀರಲ್ಲಿ ಕೊಚ್ಚು ಹೋಗೋ ಸಮಯಕ್ಕೆ ಆ ಹಸ್ರಣ್ಣ ಅನ್ನೋರು ತಬ್ಬಿ ಹಿಡ್ಕೊಂಡ್ರು, ನೀನು ಅಕಸ್ಮಾತ್ ನೀರಲ್ಲಿ ಕೊಚ್ಚಿ ಹೋಗೋದಾದರೆ ನಿನ್ನ ಜೊತೆ ನಾನು ಬರ್ತೀನಿ ಅಂತ. ಈ ಬೇವರ್ಸ್ ಏನು ಹೇಳ್ತಾನೆ? ಹಾಯ್ ನಮಸ್ತೆ, ನಾನು ವಸಂತ ಗಿಳಿಯಾರ್. ಹೌದು, ಕಟೀಲು ಅಂತ ಹೇಳಿದ ತಕ್ಷಣ ನಮಗೆ ಮೊದಲು ದುರ್ಗಾ ಪರಮೇಶ್ವರ ನೆನಪಾಗಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ವಿವಾದಗಳ ಕಾರಣಕ್ಕೆ ಹಸ್ರಣ್ಣರು ನೆನಪಾಗ್ತಾ ಇದ್ದಾರೆ. ನಾನು ತಮಾಷೆಗೆ ಹೇಳೋದಿದೆ, ಅಸುರರ ಅಣ್ಣಂದಿರು ಈ ಹಸ್ರಣ್ಣರು ಅಂತೇಳಿ. ಸ್ಥಳ ಪುರಾಣದ ಒಂದು ಪ್ರತೀತಿಯನ್ನು ಹೇಳ್ತೇನೆ. ಒಂದು ಪ್ರವಾಹ ಬಂದಾಗ ದುರ್ಗಾ ಪರಮೇಶ್ವರಿಯ ಮೂರ್ತಿಯನ್ನು ಹಸ್ರಣ್ಣ, ಯಾವುದೋ ಒಬ್ಬ ಹಿರಿಯ ಹಸ್ರಣ್ಣ ಅಪ್ಪಿ ಹಿಡ್ಕೊಂಡು ಮೂರ್ತಿಯನ್ನು ರಕ್ಷಣೆ ಮಾಡಿದರು ಅಂಥೇಳಿ ಬರ್ತದೆ.
ನಾನು ಹೇಳೋದು ಆ ಮೂರ್ತಿ ಕೊಚ್ಕೊಂಡು ಹೋಗತ್ತೆ ಅಂತ ಹೇಳಿ ಅಲ್ಲ, ತಾನು ಕೊಚ್ಚಿಕೊಂಡು ಹೋಗ್ತೀನಿ ಅಂತೇಳಿ ಆಸರಣ್ಣ ಆ ಮೂರ್ತಿಯನ್ನ ಹಿಡ್ಕೊಂಡಿರ್ಬೇಕು ಅಂತ. ಇದನ್ನು ಸುಮ್ಮನೆ ನಾನು ತಮಾಷೆಗೆ ಹೇಳ್ತಾ ಇದ್ದೀನಿ. ಏನು ಹೇಳ್ತಾನೆ ಈ ಬೇವರ್ಸಿ ಇವನು? ನೀನು ಬಾ, ನೀನು ಮುಂಬೈಗೆ. ಇಂಥವ್ರನ್ನೆಲ್ಲ ಕರೆಸೋದು ಯಾವ ನ್ಯಾಯ? ನೀವು ಇದನ್ನು ತಿಳ್ಕೊಂಡಿಲ್ವಾ? ಇಡೀ ಮುಂಬೈಯಲ್ಲಿ ಎಲ್ಲ ಕಡೆ ಸಾಕಿನಾಕದಿಂದ ಹಿಡಿದು ದೈಸರಿಂದ ಹಿಡಿದು ಮೀರಾ ರೋಡ್, ಬಾಯಿಂದರ್, ತಾಣ, ಮುಲುಂಡ್, ಚೆಂಬೂರು, ಎಲ್ಲಿ ಬೇಕು ಹೇಳಿ, ಅಲ್ಲೆಲ್ಲ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಇದ್ದಾರೆ. ನಿಮಗೆ ಎಲ್ರಿಗೂ ಈ ವಿಷಯ ಗೊತ್ತಾಗಬೇಕು. ಇವನು ಹೇಳಿರೋದನ್ನ ಇಲ್ಲಿ ಕೇಳಿ, ಒಂದು ಸಲ ನೀವು ಕೇಳಿ. ಅವನು ಬೇರೆ ಯಾವ ವಿಚಾರ ಇರ್ಬೋದು, ಬೇರೆ ಯಾವ ಉದ್ದೇಶದಲ್ಲಿ ವಿಡಿಯೋ ಮಾಡಿ ಹಾಕಿದ್ದಾನೆ, ಅದು ಸೆಕೆಂಡ್ರಿ. ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನಮ್ಮ ದೇವಿ ಬಗ್ಗೆ ಇಷ್ಟು ಕೀಳಾಗಿ ಹೇಳ್ತಾ ಇದ್ದಾನೆ ಇವನು. ಹಸರಣ್ಣವರು ಕೊಚ್ಚಿ ಹೋಗ್ತಾರೆ, ಆ ಭಯದಿಂದ ಕಲ್ಲಿಟ್ಕೊಂಡಂತೆ. ಏನು ಹೇಳ್ತಾನೆ ಇವನು? ಇಂಥ ಮುಟ್ಟಾಳನ್ನು ಕರೆಸ್ಬಿಟ್ಟು ನೀವು ಎಲ್ಲರೂ ಹೋಗ್ಬಿಟ್ಟು ಅವನ ಮುಂದೆ ಕೂತ್ಕೊಂಡು ಅವನ ಭಾಷಣ ಕೇಳ್ತೀರಾ? ಎಲ್ಲಿ ಬೇಕಾದರೆ ಯಾವ ಧರ್ಮ ಸಂರಕ್ಷಣೆನೂ ಆಗಲಿ, ಆದರೆ ಅಲ್ಲಿ ಯಾಕೆ ಆಗ್ತಿದೆ, ಯಾಕೆ ಮಾಡ್ತಿದ್ದಾರೆ, ಅಲ್ಲಿಗೆ ಯಾರ್ಯಾರು ಬರ್ತಾ ಇದ್ದಾರೆ, ಇದೆಲ್ಲ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಬೇಕಲ್ವ ನಮಗೆ? ಯಾರೆಲ್ಲ ಬರ್ಬೋದು ಹಾಗಾದರೆ? ಧರ್ಮ ಸಂರಕ್ಷಣೆ ಅಂತ ಮಾಡಿದಾಗ ಈ ಒಂದು ವಿಚಾರದಲ್ಲಿ ಯಾರೆಲ್ಲ ಬರ್ಬೋದು? ನಾನು ನಿಮಗೆ ಇವಾಗ ಕ್ಲಿಯರ್ ಆಗಿ ಹೇಳ್ತೀನಿ. ಒಂದನೇದಾಗಿ BJP ಪಕ್ಷದವರು ಇವತ್ತು ಮಂಗಳೂರಲ್ಲಿ ಒಟ್ಟಾದರು. ಧರ್ಮ ಸಂರಕ್ಷಣೆ ಮಾಡ್ತೀವಿ, ಅಲ್ಲಿಗೆ ಪಾದಯಾತ್ರೆ ಮಾಡ್ತೀವಿ, ಈ ಷಡ್ಯಂತ್ರನ ನಿಲ್ಲಿಸಬೇಕು, ದೇವಸ್ಥಾನದ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಇವಾಗ ಅವ್ರದ್ದೇ ಪಕ್ಷದಲ್ಲಿ ಇರುವಂಥವರು ಒಟ್ಟಾದರು, ಹಿಂದುತ್ವದ ಹೆಸರು ಹೇಳಿದರು, ಆಮೇಲೆ ಇಲ್ಲಿ ಇಟ್ಟರು. ಒಳ್ಳೆಯದಾಗಲಿ, ತೊಂದರೆ ಇಲ್ಲ. ನೀವು ಮಾಡ್ತಿರೋದ್ರಲ್ಲಿ ಏನೂ ತಪ್ಪಿಲ್ಲ, ಅದು ಹಿಂದುತ್ವಕ್ಕಾಗಿ ಮಾಡ್ತಿರೋದು. ಆದರೆ ಈ ಒಂದು ಹಿಂದೂ ಹೆಣ್ಣು ಮಕ್ಕಳು 5-6 ಜನದ್ದು ಹೆಸರು ಹೇಳಿದೆ, ಇನ್ನೂ ಉಳಿದವ್ರದ್ದೆಲ್ಲ ಇನ್ನು ಹೆಸರು ಬರ್ಬೋದು, ಗೊತ್ತಿರೋರ್ದು ಇಷ್ಟು ಹೆಸರು ಹೇಳಿದ್ದೀನಿ. ಇವರಿಗೆ ನ್ಯಾಯ ಕೊಡಿಸೋವಂಥದ್ದು ನಿಮ್ಮ ಹಿಂದುತ್ವದಲ್ಲಿ ಇಲ್ವಾ? ಮೊದಲನೇ ಕ್ವಶನ್. ಅದಕ್ಕೆ ಆನ್ಸರ್ ಮಾಡೋದಾದರೆ ನೀವು ಮಾಡಿ. ನಾಡಿದ್ದು ನೀವು ಸ್ಟೇಜಲ್ಲಿ ಸಭೆಯಲ್ಲೇ ಮಾಡಿ, ಸೌಜನ್ಯದ ವಿಚಾರನ ಮಾತೆತ್ತಿ ನೀವು ಮಾತಾಡಿ. ವೇದಾವಳಿ ಬಗ್ಗೆ ಮಾತಾಡಿ, ಯಮುನಾ ನಾರಾಯಣ ಬಗ್ಗೆ ಮಾತಾಡಿ, ಪದ್ಮಾವತಿ ಬಗ್ಗೆ ಮಾತಾಡಿ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಾ ನೀವು? ಹಿಂದುತ್ವಕ್ಕಾಗಿ ಮಾತಾಡೋದಾದರೆ ಅದ್ರ ಬಗ್ಗೆ ನೀವು ಚರ್ಚೆ ಮಾಡ್ತೀರಾ? ನೀವು ಹೋಗೋರೆಲ್ರಿಗೂ ಪ್ರಶ್ನೆ, ನೀವು ಹೋಗೋರು ಕೂಡ ಅಲ್ಲಿ ಒಂದು ಪ್ರಶ್ನೆ ಕೇಳಿ, ಆ ಸಭೆಯಲ್ಲಿ ಎದ್ದು ಕೇಳಿ. ನೀವು ಮುಂದೆ ಏನು ಪರಿಣಾಮ ಆಗುತ್ತೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಮುಂದೆ ಏನು ಪರಿಣಾಮ ಆಗುತ್ತೆ ಅನ್ನೋರು ಅಲ್ಲಿಗೆ ಹೋಗಲೇಬೇಡಿ. ಹೋದವರು ವಿಚಾರ ಬಗ್ಗೆ ಚರ್ಚೆ ಮಾಡಿ, ಸಮಸ್ಯೆ ಮಾಡ್ಕೋಬೇಡಿ, ಚರ್ಚೆ ಮಾಡಿ. ಚರ್ಚೆ ಯಾವುದು ಕೇಳೋದು? ಅದು ಸರಿಯಾ ತಪ್ಪೋ? ಅದು ಚರ್ಚೆ. ಸಮಸ್ಯೆ ಮಾಡ್ಕೋಬೇಡಿ. ನಮಗೆ ಎಲ್ಲಿ ದುಃಖ ಆಗುತ್ತೆ ಅಂತ ಹೇಳಿದರೆ, ನಾವು ಹೋರಾಟ ಮಾಡ್ತಿರೋದು ಯಾವುದಕ್ಕೆ? ಈ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡ್ದ ಅಪರಾಧಿ ಬೇಕು ಅಂತ. ನಮಗೆ ದೇವಸ್ಥಾನ ಬೇಕಾಗಿಲ್ಲ ರೀ, ಬೇಕಾದರೆ ಬರೆದು ಕೊಡ್ತೀವಿ. ದೇವಸ್ಥಾನದ ವಿಷಯಕ್ಕೆ ಇಲ್ಲ ನಾವು. ಮಹೇಶ್ ಶೆಟ್ರಿಗೆ ನಾನು ಹೋಗಿ ಹೇಳ್ತೇನೆ, ಅಣ್ಣ ಬರೆದು ಕೊಡಿ, ಆ ವಿಷಯಕ್ಕೆ ನಾವಿಲ್ಲ ಅಂತ ಹೇಳ್ಬಿಟ್ಟು. ಇನ್ನೇನು ಮಾಡಬೇಕು ನಿಮಗೆ? ಅದ್ರ ಮೇಲೂ ನೀವು ಕಿತಾಪತಿ ಮಾಡಬೇಡಿ. ಈ ಹೆಣ್ಮಕ್ಳದ್ದು ಆತ್ಮಕ್ಕೆ ಶಾಂತಿ ಇನ್ನೂ ಸಿಕ್ಕಿಲ್ಲ. ಇದ್ರದ್ದು ಶಾಪ ಸುಮ್ಮನೆ ಹೆಗ್ಲ ಮೇಲೆ ಹಾಕೋಬೇಡಿ. ಎಲ್ರಿಗೂ ಹೇಳ್ತಾ ಇರೋದು ಅದ್ರ ಮೇಲೆ. ಈ ಧರ್ಮ ಸಂರಕ್ಷಣೆಗೆ ಬರುವಂಥವ್ರ ಬಗ್ಗೆ ನಾನು ಹೇಳ್ತೀನಿ. ಒಂದರಿಂದ ಒಂದಕ್ಕೆ ಕನೆಕ್ಷನ್ ಆಗಿರುವಂಥವರೇ ಬರಬೇಕು ಅಲ್ಲಿಗೆ. ನಂತರದವರು ಸೌಜನ್ಯಪರ ಹೋರಾಟಗಾರರು ಯಾವ ರೀತಿ ಇದ್ದಾರೆ, ಅವ್ರು ಯಾರೂ ಹೋಗೋಕ್ಕೆ ಸಾಧ್ಯ ಇಲ್ಲ. ನಾನು ಆವಾಗಲೇ ನಿಮಗೆ ಹೇಳಿದೆ, ಇಡೀ ನಮ್ಮ ಕರ್ನಾಟಕದಲ್ಲಿ ಅದೆಷ್ಟು ಕೋಟಿ ಜನ ಇದ್ದಾರೆ, ಅದರಲ್ಲಿ ಒಂದು 10,000 ಜನ ಮಾತ್ರ ಹಿಡಿದಿದ್ದೀವಿ ನಾವು. ಆ 10,000 ಜನರಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ 1,000, ಕೊನೆಗೊಂದು ಮುಂಬೈಯಲ್ಲಿ ಒಂದು 200-300 ಜನ ಮುಂಬೈಯಲ್ಲಿ ಅಂದ್ಕೊಳ್ಳೋಣ, ಆಯಿತಾ? ಬಾಕಿ ಯಾರು ಮನಸ್ಸಿನ ಒಳಗಡೆ ಇಂಥ ಧರ್ಮ ಸಂರಕ್ಷಣೆಗೆ ಯಾರೂ ಕೂಡ ಹೋಗಲ್ಲ. ನನ್ನ ಪ್ರಕಾರ ಹೋಗಬೇಡಿ ಅಂತ ನಾನು ಹೇಳಲ್ಲ. ಹೋಗಬೇಡಿ ಅಂತ ನಾನು ಹೇಳಿದರೆ ದೊಡ್ಡ ತಪ್ಪು ಮಾಡ್ತೀನಿ ಅಂತ ಆಗುತ್ತೆ. ಹೋಗಬೇಡಿ ಅನ್ನೋ ವಿಷಯನೇ ಇಲ್ಲ. ನೀವು ವಿಷಯನ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಹೋರಾಟಗಾರರ ಮೇಲೆ ನೀವು ಅಪವಾದ ತರಬೇಡಿ. ಹೋರಾಟಗಾರರು ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದರಲ್ಲಿ ನೀವು 1% ಏನೂ ಇಲ್ಲ, ಯಾವ ಲೆಕ್ಕಕ್ಕೆ ಇಲ್ಲ. ನೀವೇನು ಮಾಡಿದ್ದೀರಾ ಅಂತ ಹೇಳಿ. ಹಾಗಾದರೆ ಸೌಜನ್ಯಕ್ಕಾಗಿ ಏನಾದರೂ ಮಾಡಿದ್ದೀರಾ? ಅದನ್ನು ನೀವು ಹೇಳಿ, ಬ್ಯಾನರ್ ಹಾಕಿ ದೊಡ್ಡದಾಗಿ, ನಾವು ಇದನ್ನು ಈ ರೀತಿ ಮಾಡಿದ್ವಿ ಸೌಜನ್ಯಗೋಸ್ಕರ, ಅದನ್ನಾದರೂ ಮಾಡಿ. ಇದೇ ಮಿರಾ ರೋಡಲ್ಲಿ ಸುರೇಶ್ ಶೆಟ್ಟಿ ಅಯ್ಯಾಡಿ ಅವರು, ಸೌಜನ್ಯ ಪರ ಹೋರಾಟಗಾರರು, ಇವರು ಈ ಮಿರಾ ರೋಡಲ್ಲಿ ಒಂದು 2,000 ಜನ ಸೇರಿಸಿದರು. ಅಲ್ಲಿಗೆ ಬಂದಿದ್ದವರು ಯಾರು ಕೂಡ ನೀವು ನಾಡಿದ್ದು ಬನ್ನಿ, ನಿಮಗೆ ಗಾಡಿ ವ್ಯವಸ್ಥೆ ಮಾಡ್ತೀವಿ, ನಿಮಗೆ ಊಟ ತಿಂಡಿ ವ್ಯವಸ್ಥೆ ಮಾಡ್ತೀವಿ, ನಿಮ್ಮ ಖರ್ಚನ್ನ ನಾವು ನೋಡ್ತೀವಿ, ನೀವು ಅಲ್ಲಿಗೆ ಬರಬೇಕು, ಮಿರಾ ರೋಡಲ್ಲಿ ನೀವು ಸೇರಬೇಕಂತ ಅವ್ರು ಹೇಳಿಲ್ಲ. ಅಲ್ಲಿಗೆ ಬಂದವರೆಲ್ಲರೂ ಅವ್ರವ್ರ ಜೇಬಿಂದ ಕೈಯಲ್ಲಿ ಖರ್ಚು ಮಾಡ್ಕೊಂಡು ಬಂದವರು.
ಆದರೆ ಅಲ್ಲಿ ಯಾರೂ ಕೂಡ ಸ್ವಾರ್ಥಿಗಳಿರಲಿಲ್ಲ. ಅವರಿಗೇನು ಸಂಬಂಧನೇ ಇಲ್ಲ. ಯಾವ ವಿಚಾರದಲ್ಲಿ? ದೇವಸ್ಥಾನದ ವಿಚಾರದ ಆಗಿರ್ಬೋದು, ಬೇರೆ ಯಾವುದು ವಿಚಾರದಲ್ಲಿ ಅವ್ರಿಗೆ ಸಂಬಂಧ ಇರಲಿಲ್ಲ. ಅವ್ರು ಬಂದಿದ್ದು ಯಾಕಂತ ಹೇಳಿದರೆ, ಆ ಅಪರಾಧಿ ಯಾರು, ಇಷ್ಟು ಅತ್ಯಾಚಾರ ಮಾಡಿದವನು ಯಾರು, ಯಾಕೆ ಅವ್ನು ಸಿಕ್ಕಿಲ್ಲ, ಅವನು ಸಿಗಬೇಕು, ಅದಕ್ಕೋಸ್ಕರ ಸೌಜನ್ಯ ಪರ ಹೋರಾಟದಲ್ಲಿ ಈ ಮೀರಾ ರೋಡಿನ ಒಂದು 2,000 ಜನ ಬಂದರು. ಈಗ ಈ ಧರ್ಮ ಸಂರಕ್ಷಣೆ ಅಂತ ಯಾವ ರೀತಿ ನಡೀತಾ ಇದೆಯಾ ಅಂತ ಹೇಳಿದರೆ, ನೋಡಿ, ಒಬ್ಬ ವ್ಯಕ್ತಿ ತನ್ನಲ್ಲಿ ಜಾಸ್ತಿ ಹಣ ಇದ್ದಾಗ ಅವನು ಎಲ್ಲ ಕಡೆ ಕೊಡ್ತಾನೆ, ಸಮಾಜ ಸೇವಕ ಆಗ್ತಾನೆ, ಎಲ್ಲ ರೀತಿಯಲ್ಲೂ ಅವನು ಕೊಡಬೇಕು. ಅದವನು ಆ ಮಾಡೋ ಕೆಲಸ ಪುಣ್ಯದ ಕೆಲಸ. ಎಲ್ಲ ವಿಚಾರದಲ್ಲಿ ದೇವಸ್ಥಾನದ ಕೆಲಸ ಬಂದಾಗ ದೇವಸ್ಥಾನಕ್ಕೆ ಕೊಡಬೇಕು, ಅಯ್ಯಪ್ಪನವರ ಶಿಬಿರಕ್ಕೆ ಕೊಡಬೇಕು, ಇನ್ನು ಬೇರೆ ಬೇರೆ ರೀತಿಯಲ್ಲಿ ಡೊನೇಷನ್ ಕೊಡಬೇಕು. ಮುಂಬೈಯಿಂದ ಇಲ್ಲಿಂದ ಅದೆಷ್ಟೋ ಊರಿಗೆ ನಮ್ಮ ಕಂಬಳ ಆದಾಗ ಡೊನೇಷನ್ ಹೋಗುತ್ತೆ, ಊರಲ್ಲಿ ಕ್ರಿಕೆಟ್ ಮ್ಯಾಚ್ ಆಗುವಾಗ ಅಲ್ಲಿಗಿಲ್ಲಿಂದ ಡೊನೇಷನ್ ಹೋಗುತ್ತೆ. ಎಲ್ಲ ಸಮಾಜ ಸೇವೆ ಅನ್ನೋರು ಕೈಯಲ್ಲಿ ಹಣ ಇದ್ದವರು ಮಾಡ್ತಾರೆ. ಅದೇ ಹಣನ ಒಂದು ತಪ್ಪು ಕೆಲಸಕ್ಕೆ ಉಪಯೋಗಿಸಿದರೆ ನಮಗೆ ಎಷ್ಟು ಹೆಸರು ಕೆಟ್ಟದ್ದು ಬರಲ್ಲ. ಆವಾಗ ಜನ ಆಡ್ಕೊಳ್ತಾರೆ. ಇವತ್ತು ಅದೇ ಆಗ್ತಾಯಿದೆ. ನಾನು ಆವಾಗಲೇ ಹೇಳಿದೆ, ಇಂತಹ ಧರ್ಮ ಸಂರಕ್ಷಣೆಗೆ ಬರೋಂಥವ್ರು ಯಾವ ರೀತಿ ಬರ್ತಾರೆ, ಯಾವುದಕ್ಕೆ ಎಲ್ಲಿಗೆ ಕನೆಕ್ಷನ್ ಆಗಿದೆ, ನಾನು ಈಗಲೇ ಹೇಳ್ತೀನಿ ನಿಮಗೆ, ಅಂಥವರೇ ಬರಬೇಕು. ಬಿಟ್ಟರೆ ನಾನು ಆವಾಗಲೇ ಹೇಳಿದೆ, ಸೌಜನ್ಯ ಪರ ಹೋರಾಟದಲ್ಲಿ ಇರುವಂಥವರು ಹೆಣ್ಣಿಗೆ ನ್ಯಾಯ ಬೇಕು, ಆ ಅಪರಾಧ ಮಾಡಿದವನು ಯಾರು, ಆ ಅತ್ಯಾಚಾರಿ ಯಾರು ಅಂತ ಯೋಚನೆ ಮಾಡೋರು ಯಾರು ಕೂಡ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದರೆ ಪ್ರತಿಯೊಬ್ಬರು ಕೂಡ ಒಂದು ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿದ್ದಾರೆ. ಪ್ರತಿಯೊಬ್ಬರು ಕೂಡ ಒಂದು ಹೆಣ್ಣಿನ ಜೊತೆನೇ ಸಂಸಾರ ಮಾಡ್ತಾರೆ. ಒಂದು ಹೆಣ್ಣಿನ ತಂದೆ ಆಗಬೇಕಂತ ಹೇಳಿದರೆ ಅವನಿಗೊಂದು ಹೆಣ್ಣು ಬೇಕು. ಅವನು ಮೊದಲು ಹುಟ್ಟಬೇಕು, ಆಮೇಲೆ ಸಂಸಾರ ಮಾಡಬೇಕು, ಮತ್ತೆ ಅವನಿಗೊಂದು ಹೆಣ್ಣು ಮಗು ಹುಟ್ಟುತ್ತೆ. ಯಾರು ಹೆಣ್ಣು ಮಕ್ಕಳಿಗೆ ತಂದೆ ತಾಯಿ ಆಗಿದ್ದೀರಾ, ನೀವು ಸ್ಪೆಷಲಿ ಯೋಚನೆ ಮಾಡಬೇಕು ಈ ವಿಚಾರದಲ್ಲಿ. ನನ್ನ ಮನೆಯಲ್ಲಿ ಹೆಣ್ಮಕ್ಳೂ ಇಲ್ಲ, ನನಗೆ ಹೆಣ್ಣು ಮಗುನೂ ಇಲ್ಲ. ನಾನು ಯೋಚನೆ ಮಾಡಬಾರ್ದು ನೋಡಿದರೆ ಈ ವಿಚಾರದಲ್ಲಿ. ನಾನು ಯಾವಾಗಲೂ ಬೇಕಾದರೆ ಯೂಟರ್ನ್ ನೋಡ್ದು ಹೋಗ್ಬೋದು. ಅಂಥ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ, ಅಂಥ ತಂದೆಗೆ ನಾನು ಹುಟ್ಟಿಲ್ಲ. ಇಲ್ಲಿ ನೋಡಿ, ಆ ಸಮಾಜ ಸೇವೆ ಮಾಡೋನು ಎಲ್ಲ ಕಡೆ ದಾನಿಯಾಗಿರ್ತಾನೆ. ಆ ದಾನಿಯಾಗಿದ್ದಾಗ ಏನಾಗುತ್ತೆ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಅವನು ಬೇಕಾದವನಾಗಿರ್ತಾನೆ. ಅದೇ ಥರ ಈ ಧರ್ಮಸ್ಥಳದಲ್ಲೂ ಕೂಡ ಆಗಿದ್ದು. ನಾವೆಲ್ಲರೂ ಈ ಧರ್ಮ ಸಂರಕ್ಷಣೆ ವಿಚಾರದಲ್ಲಿ ಹೇಳ್ಬೇಕಂತ ಹೇಳಿದರೆ, ಆ ನಮ್ಮ ಧರ್ಮಸ್ಥಳದಲ್ಲಿರುವಂತಹ ಧರ್ಮಾಧಿಕಾರಿನ ನಾವು ಯಾಕೆ ನಂಬ್ಕೊಂಡು ಬಂದಿವಿ ಅಂದರೆ, ಮುಂಚೆಯಿಂದಲೂ ನಾನು ಆವಾಗಲೇ ಹೇಳಿದೆ, ಮದುವೆ ಆಗುವಾಗ ಇನ್ನೇನೋ ಆಗುವಾಗ ಇದಕ್ಕೆ ಡೊನೇಷನು ಅಲ್ಲಿ ಇಲ್ಲಿ ಎಲ್ಲ ಲಕ್ಷಗಟ್ಟಲೆ ಡೊನೇಷನ್ ಬರ್ತಾಯಿತ್ತು ಎಲ್ಲ ದೇವಸ್ಥಾನಕ್ಕೆ. ಇವಾಗ ಮುಂಚೆ ಎಲ್ಲ 10,000 ಕೊಡ್ತಾ ಇರಲಿಲ್ಲ ಒಂದು ದೇವಸ್ಥಾನಕ್ಕೆ. ಈಗ 5 ಲಕ್ಷ 10 ಲಕ್ಷ ಚೆಕ್ ಬರೆದು ಕೊಡ್ತಾರೆ. ಯಾಕಂತ ಹೇಳಿದರೆ ನಾಡಿನ ದಿವಸ ನೀವೆಲ್ಲರೂ ನನಗೆ ಸಪೋರ್ಟ್ ಆಗಿರ್ಬೇಕು ಅಂತ. ಅರ್ಥ ಆಯ್ತಲ್ಲ ನಿಮಗೆ? ಇವಾಗ ಕೇಳಿ, ಕೆಲವೊಂದು ದೇವಸ್ಥಾನಕ್ಕೆ 10 ಲಕ್ಷ 15 ಲಕ್ಷ 20 ಲಕ್ಷ ಬರುತ್ತೆ ಅವ್ರದ್ದು ಚೆಕ್. ಮುಂಚೆ 5,000 10,000 50,000ಕ್ಕೆ ನಾಯಿ ಥರ ನಿಲ್ತಾಯಿದ್ರು ಹೋಗ್ಬಿಟ್ಟು. ಇವಾಗ ಹಂಗಿಲ್ಲ. ಯಾಕಂತ ಹೇಳಿದರೆ ಇವಾಗ ಅವ್ರಿಗೆ ಗೊತ್ತಿದೆ ನಮಗೆ ಇವ್ರನ್ನೆಲ್ಲರೂ ಹಿಡ್ಕೋಬೇಕು ಅಂತ. ಅದಕ್ಕೆ ಇವಾಗ ದೊಡ್ಡ ದೊಡ್ಡ ಚೆಕ್ ಹೋಗುತ್ತೆ. ಇಷ್ಟು ತೆಗೆದು ಕೇಳಿ ಯಾವುದಾದ್ರು ದೇವಸ್ಥಾನಕ್ಕೆ, ಅಲ್ಲಿಂದ ನಿಮಗೆ ಎಷ್ಟು ಚೆಕ್ ಬಂದಿದೆ, ಜೀರ್ಣೋದ್ಧಾರ ಆಗೋದಾದ್ರೆ ದೇವಸ್ಥಾನಕ್ಕೆ ಎಷ್ಟು ಲಕ್ಷ ಬಂದಿದೆ ಅಂತ ಕೇಳಿ. ಇಲ್ಲಿ ಇದೇ ನಡೀತಾ ಇದೆ. ನಾವೊಬ್ಬರ ಮೇಲೆ ನಂಬಿಕೆ ಇಡ್ತೀವಿ, ನಮಗೆ ಅವ್ರು ಬೇಕಾದವರು. ನಮಗೆ ಕೆಲವೊಂದು ವಿಷಯ ಬಂದಾಗ, ದೇವಸ್ಥಾನದ ಕೆಲಸ ಬಂದಾಗ, ಅಯ್ಯಪ್ಪ ಮಂದಿರದ ಕೆಲಸ ಬಂದಾಗ, ಪೂಜೆ ಬಂದಾಗ, ನಮಗೆ ಕೆಲವೊಂದು ದೇವಸ್ಥಾನದ್ದು ದೊಡ್ಡ ದೊಡ್ಡ ಪೂಜೆ ಬರುವಾಗ, ಅನ್ನದಾನಕ್ಕಾಗಿರ್ಬೋದು, ಅಯ್ಯಪ್ಪ ಸ್ವಾಮಿ ಶಿಬಿರದಲ್ಲಿ ಪೂಜೆ ಆದಾಗ ಅನ್ನದಾನಕ್ಕಾಗಿರ್ಬೋದು, 50,000 1 ಲಕ್ಷ 2 ಲಕ್ಷ 3 ಲಕ್ಷ 5 ಲಕ್ಷ ಕೊಡೋಂಥವ್ರು ಸಿಕ್ಕಿದ್ರೆ ನಾವು ಅವ್ರನ್ನ ನಂಬಿ ಬಿಡ್ತೀವಿ. ಅಂದರೆ ನೀವೇನು ಹೇಳಿದ್ರು ನಾವು ಮಾಡ್ತೀವಿ ಅಂತ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಎಲ್ಲ ಒಂದಕ್ಕೊಂದು ಕನೆಕ್ಷನ್ ಆಗುತ್ತೆ. ಆ ವ್ಯಕ್ತಿ ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದು ದೇವಸ್ಥಾನ, ಇವಾಗ ನಾನು ಆವಾಗಲೇ ಹೇಳಿದೆ, ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಅಂತ ಹೆಸರಿರೋ ದೇವಸ್ಥಾನ ಅದೆಷ್ಟೋ ಮುಂಬೈಯಲ್ಲಿದೆ. ಆ ದೇವಿಗೆ ಅವಮಾನ ಮಾಡಿದವನೇ ಇವತ್ತು ಭಾಷಣ ಬಿಗಿಯಕ್ಕೆ ಬರ್ತಾ ಇದ್ದಾನೆ, ವಸಂತ ಗಿಳಿಯರ್. ನಮ್ಮ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಗೆ ಅವಮಾನ ಮಾಡಿದವನು ಭಾಷಣ ಹೇಳಕ್ಕೆ ಬರ್ತಾ ಇದ್ದಾನೆ. ಅದು ನಮಗೆ ಹಿಡಿಸುತ್ತಾ? ಈಗ ಏನಾಗಿದೆ ಅಂತ ಹೇಳಿದರೆ, ಇಲ್ಲಿಗೆ ಎಲ್ಲರೂ ಬರಬೇಕು ಧರ್ಮ ಸಂರಕ್ಷಣೆಗೆ. ಬರಲಿಲ್ಲ ಅಂದರೆ ಇವ್ರದ್ದು ಬಿಸ್ನೆಸ್ ಕೆಟ್ಟೋಗುತ್ತೆ. ಅದು ಯಾವ ರೀತಿ ನೋಡಿ, ದೇವಸ್ಥಾನಕ್ಕೆ ಅಕಸ್ಮಾತ್
ದೇವಸ್ಥಾನಕ್ಕೆ ಈ ಧರ್ಮಾಧಿಕಾರಿ ಫಂಡ್ ಕೊಡ್ತಾನೆ, ಡೊನೇಷನ್ ಕೊಡ್ತಾನೆ ಅಂಥ ಸಮಯದಲ್ಲಿ ದೇವಸ್ಥಾನದಲ್ಲಿ ಭಜನೆ ಮಂಡಳಿ ಇರುತ್ತೆ. ಆಗ ಒಂದು ದೇವಸ್ಥಾನದವ್ರಿಗೆ ಹೇಳ್ತಾನೆ, ನಿಮ್ಮ ಎಲ್ಲದ ದೇವಸ್ಥಾನದಲ್ಲಿ ಇರುವಂಥವ್ರು ಎಲ್ಲರೂ ಬರಬೇಕು, ನಿಮ್ಮ ಭಜನೆ ಮಂಡಳಿಯವರು ಎಲ್ಲರೂ ನಾಡಿದ್ದು ಬರಬೇಕು, ನಮ್ಮ ಈ ಒಂದು ಧರ್ಮ ಸಂರಕ್ಷಣೆ ಮಾಡಬೇಕು, ನಮ್ಮ ದೇವಸ್ಥಾನದ ಮೇಲೆ ಷಡ್ಯಂತರ ಆಗ್ತಾಯಿದೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನೀವು ಒಟ್ಟಾಗಬೇಕು ದೇವಸ್ಥಾನದವರು ಅಂತ. ಆ ಭಜನೆ ಅವರು ಹೋಗ್ತಾರೆ ಅನ್ನುವಾಗ ಅವ್ರ ಹಿಂದೆ ಇವರು ಹೋಗಬೇಕು. ಯಾರು? ಡೋಲ್ ಬಡಿಯೋರು ಹೋಗ್ಬೇಕಲ್ವಾ? ಅವ್ರು ಅಕಸ್ಮಾತ್ ಹೋಗಲಿಲ್ಲ ಅಂದರೆ ನಾಡಿದ ದಿವಸ ಆ ಭಜನೆಯವರು ಆ ಡೋಲ್ ಅವ್ರನ್ನ ಕರೆಯಲ್ಲ. ಇನ್ನೊಂದು, ಈ ಭಜನೆ ಡೋಲು ಈ ದೇವಸ್ಥಾನ ಅಂತ ಹೇಳಿದಾಗ ಭಟ್ರುಗಳು ಇರ್ತಾರೆ, ಈ ಭಟ್ರುಗಳು ಕೂಡ ಹೋಗಬೇಕು. ಭಟ್ರುಗಳು ಅಕಸ್ಮಾತ್ ಹೋಗಲಿಲ್ಲ ಅಂತ ಹೇಳಿದರೆ ಎಲ್ಲ ಹೋಟೆಲ್ ಅವರು ಎಲ್ಲರೂ ವೆಜ್ ರೆಸ್ಟೋರೆಂಟ್ ಇರೋರು, ವೆಜ್ ಆ್ಯಂಡ್ ಬಾರ್ ರೆಸ್ಟೋರೆಂಟ್ ಇರೋರು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇರೋರು, ಲೇಡೀಸ್ ಬಾರ್ ಇರೋರು, ಇನ್ನು ಬೇರೆ ಬೇರೆ ರೀತಿ ಬಿಸ್ನೆಸ್ ಮಾಡ್ಕೊಂಡಿರೋರು, ಇವ್ರದ್ದು ಎಲ್ಲ ಕಡೆ ಪೂಜೆ ನಡೀತಲೇ ಇರುತ್ತೆ. 6 ತಿಂಗಳಿಗೊಂದು ಸಲ 1 ಲಕ್ಷದ ಪೂಜೆ, ವರ್ಷಕ್ಕೊಂದು ಸಲ 2 ಲಕ್ಷದ ಪೂಜೆ, 10,000 ತಿಂಗಳಿಗೆ ಪೂಜೆ, 5,000 ವಾರಕ್ಕೆ ಪೂಜೆ, ಈ ರೀತಿ ಎಲ್ಲ ಆಗ್ತಲೇ ಇರುತ್ತೆ. ಹಿಂಗಿರುವಾಗ ಭಟ್ರುಗಳು ಹೋಗಲೇಬೇಕು, ಇಲ್ಲಾಂದರೆ ನಾಡಿದ್ದು ಭಟ್ರದ್ದು ಪತ್ತ ಕಟ್ಟಾಗುತ್ತೆ. ಆಮೇಲೆ ಎಲ್ಲ ಹೋಟ್ಲಿಗೆ ಎಲ್ಲ ರೀತಿಯಲ್ಲಿ ಕೆಲಸ ಮಾಡೋರು ಬರ್ತಾರೆ, ಎಲೆಕ್ಟ್ರಿಷಿಯನ್ ಬರ್ತಾರೆ, ಇನ್ನು ಪ್ಲಂಬರ್ ಬರ್ತಾರೆ, ಆಲ್ಮೋಸ್ಟು ನಮ್ಮವ್ರು ಇರ್ತಾರೆ. ಕೆಲವು ಹೋಟ್ಲಲ್ಲಿ ಹೊರಗಡೆ ಅವ್ರನ್ನ ಇಟ್ಟಿರೋಲ್ಲ, ಫಿಕ್ಸ್ ಇಟ್ಟಿರ್ತಾರೆ ಊರವ್ರನ್ನೇ, ನಮ್ಮವರು ಇರಲಿ ಅಂತ ಹೇಳ್ಬಿಟ್ಟು ಅಂಥವ್ರು ಇರ್ತಾರೆ. ಇವರೆಲ್ಲರಿಗೂ ವಿಚಾರ ಗೊತ್ತಿಲ್ಲ, ಏನಾಗಿದೆ ಅದೆಲ್ಲ ಇವ್ರಿಗೆ ಗೊತ್ತಿಲ್ಲ. ಇವರಿಗೆ ಮುಖ್ಯ ಏನಂತ ಹೇಳಿದರೆ, ಇಲ್ಲಪ್ಪ ನಾವು ಧರ್ಮಾಧಿಕಾರಿನ ನಂಬ್ಕೊಂಡು ಬಂದವರು, ಅವ್ರು ಹೇಳ್ಬಿಟ್ರು, ಅವರು ಆಮೇಲೆ ನಮಗೆ ಬೇಕಾದವರು, ಅವ್ರು ಹೇಳಿದ್ದಾರೆ ನಾನು ಹೋಗ್ತೀನಿ ಅಂತ. ಇಲ್ಲಿ ಆಗಿರೋ ಸಮಸ್ಯೆನ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಆಗಿರೋ ಕೊಲೆ ಅತ್ಯಾಚಾರದ ಬಗ್ಗೆ ತಿಳ್ಕೊಳ್ಳಿ, ಆಮೇಲೆ ಧರ್ಮ ಸಂರಕ್ಷಣೆ ಮಾಡಿ. ನಮಗೆ ಎಲ್ಲೂ ಬೇಜಾರಿಲ್ಲ, ನೀವು ಕರೆದ್ರೆ ಈ ಒಂದು ಧರ್ಮ ಸಂರಕ್ಷಣೆ ಸಮಾರಂಭಕ್ಕೆ ಸೌಜನ್ಯ ಪರ ಹೋರಾಟಗಾರರು ಕೂಡ ಬನ್ನಿ ಅಂತ ನೀವು ಅದರಲ್ಲಿ ಬರೆದಿದ್ರೆ ನಾವು ಎಲ್ಲರೂ ಬರ್ತಾಯಿದ್ವಿ. ಅಲ್ಲಿ ಧರ್ಮ ಸಂರಕ್ಷಣಾ ಮಾತ್ರ ಬರೆದಿದೆ, ಅದರ ಕೆಳಗಡೆ ಷಡ್ಯಂತ್ರದ ಬಗ್ಗೆ, ಅಪಪ್ರಚಾರದ ಬಗ್ಗೆ ನಮಗೆ ಮಾತಾಡೋದಿದೆ. ಅದಕ್ಕೆ ವಸಂತ ಗಿಳಿಯಾರ್ ಬರ್ತಾನೆ ಅಂತ. ವಸಂತ ಗಿಳಿಯಾರ್ ಯಾರು ಅಂತ ನಾನು ಆವಾಗಲೇ ನಿಮಗೆ ಹೇಳಿದೆ. ಇಷ್ಟೆಲ್ಲ ಇರುವಾಗ ಒಬ್ಬರಿಂದ ಒಬ್ಬರಿಗೆ ಕನೆಕ್ಷನ್. ಮಂಗಳೂರಿಂದ BJP ಕನೆಕ್ಷನ್, BJP ಸೀದಾ ಬರೋಡ ಸೀದಾ ಮುಂಬೈಯಿಂದ ಸೀದಾ ಭಜನೆ ಮಂಡಳಿ, ಡೋಲು, ಭಟ್ರು, ಆಮೇಲೆ ಎಲ್ಲ ಸಂಘ ಸಂಸ್ಥೆಗಳು. ಯಾಕಂತ ಹೇಳಿದರೆ ಧರ್ಮಾಧಿಕಾರಿ ಏನು ಮಾಡ್ತಾರೆ, ಎಲ್ಲ ಸಂಘ ಸಂಸ್ಥೆಗಳಿಗೂ ಡೊನೇಷನ್ ಕೊಡ್ತಾರೆ. ಎಲ್ಲರೂ ಇದೆಲ್ಲ ಮಾಮೂಲಿ, ಡೊನೇಷನ್ ಅನ್ನೋದು ಎಲ್ಲ ಮಾಮೂಲಿ ಇದೆ, ಆಯಿತಾ. ನಾನು ಫಿಲ್ಮ್ ಅಂತ ಮಾಡಿದಾಗ ನನಗೂ ಕೆಲವರು ಬೇಕಾದಂಥ ಹೋಟ್ಲು ಓನರ್ಗಳು ನನಗೂ ಡೊನೇಷನ್ ಅಂತ ಹೆಸರಲ್ಲಿ ಕೊಟ್ಟಿಲ್ಲ ಅಂತ ನಾನು ಹೇಳಲ್ಲ. ಎಲ್ಲ ನಾನು ಎಲ್ಲೆಲ್ಲಿ ಕೆಲಸ ಮಾಡಿದಂಥ ಹೋಟ್ಲಿದೆ ಅಲ್ಲಿ ಎಲ್ಲ ಓನರ್ಗಳು ನನಗೆ ಕೊಟ್ಟಿದ್ದಾರೆ, ಡೊನೇಷನ್ ಥರ ಕೊಟ್ಟಿದ್ದಾರೆ. ಹಾಗಂತ ಹೇಳ್ಬಿಟ್ಟು ನನಗೆ ಡೊನೇಷನ್ ಕೊಟ್ಟವರು ನಾಳೆ ದಿವಸ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಧರ್ಮಸ್ಥಳದ ಷಡ್ಯಂತ್ರ ಮಾಡ್ತಾಯಿದ್ದೀರಾ, ನೀವು ಅಪಪ್ರಚಾರ ಮಾಡ್ತಾಯಿದ್ದೀರಾ, ನಾನು ಧರ್ಮ ಸಂರಕ್ಷಣೆ ಇಡ್ತೀನಿ ಅಂತ ಹೇಳಿದರೆ ನಾನು ಅವ್ನ ಮಾತು ಕೇಳ್ತೀನ? ನಾನು ಅವ್ನ ಮಾತು ಕೇಳಲ್ಲ. ಯಾಕಂತ ಹೇಳಿದರೆ ನಾವು ಆ ರಕ್ತದಲ್ಲಿ ಹುಟ್ಟಿಲ್ಲ, ಅಂಥವ್ರಿಗೆ ನಾವು ಮುಖಕ್ಕೆ ಹೊಡಿಯಂಗೆ ಹೇಳ್ತೀವಿ. ನಾವು ಅಂಥವ್ರಲ್ಲ, ನಮಗೆ ಅಂಥದ್ದು ಬೇಕಾಗಿಯೂ ಇಲ್ಲ. ಧರ್ಮಾಧಿಕಾರಿಯಲ್ಲಿ ಕೂತ್ಕೊಂಡು ನೀವೆಲ್ಲರೂ ಬರಬೇಕು ಅಂತ ಹೇಳಿದರೆ ನಾವು ಓಡೋಗ್ಬಿಡ್ತೀವಿ. ಯಾಕಂತ ಹೇಳಿದರೆ ನಮ್ಮ ಮದುವೆ ಆದಾಗ ಡೊನೇಷನ್ ಕೊಟ್ಟಿದ್ದಾರೆ, ಚಿಲ್ಲರೆ ಕಾಸು ಕೊಟ್ಟಿದ್ದಾರೆ, ಬೆಳ್ಳಿ ನಾಣ್ಯ ಕೊಟ್ಟಿದ್ದಾರೆ, ದೇವಸ್ಥಾನ ಓಪನ್ ಆಗುತ್ತೆ ಅಂತ ಹೇಳಿದಾಗ ಲಕ್ಷ ಕೊಟ್ಟಿದ್ದಾರೆ, ಪೂಜೆ ಆಗಬೇಕು ನಿಮ್ಮದೊಂದು ಹೆಸರು ಬರೆಸ್ಬೇಕಂದ್ರೆ ಕೊಟ್ಟಿದ್ದಾರೆ, ಎಲ್ಲ ರೀತಿಯಲ್ಲಿ ಕೊಟ್ಟಿದ್ದಾರೆ. ಈಗ ಅವ್ರು ಕರೆಯುವಾಗ ನಾನು ಹೋಗಲೇಬೇಕು, ಇಲ್ಲಾಂದರೆ ಮುಂದಿನ ವರ್ಷ ನನಗೆ ಡೊನೇಷನ್ ಸಿಗಲ್ಲಲ್ಲ. ಮೈನ್ ಇಂಪಾರ್ಟೆಂಟ್ ನನಗೇನು ಬೇಕಾಗಿರೋದು, ನನಗೆ ಕೆಲಸ ಬೇಕು. ನಾನು ನಿಮ್ಮ ಹೋಟ್ಲಲ್ಲಿ ಕೆಲಸ ಮಾಡ್ತೀನಾ, ನನಗೆ ಕೆಲಸ ಬೇಕು. ನೀನು ಬರೋಲ್ಲ ನಾಳೆ, ನೀನು ಔಟ್, ಪೂಜೆ ಇಲ್ಲ, ಹೋಗು. ಇಷ್ಟೆಲ್ಲ ಸಮಸ್ಯೆ ಜನರ ಒಳಗಡೆ ಇದೆ. ಇವ್ರು ಏನು ಮಾಡ್ತಾರೆ ಅಂದರೆ ಅಲ್ಲಿ ಆಗಿರುವಂಥದ್ದು ಸತ್ಯನ ತಿಳ್ಕೊಳ್ಳಲ್ಲ. ಇವ್ರಿಗೆ ಬೇಕಾಗಿಲ್ಲ ಆ ಸತ್ಯನ ಇವ್ರು ತಿಳ್ಕೊಂಡ್ರೆ ಇಲ್ಲಿ ಇವ್ರು ಕೆಟ್ಟೋಗ್ತಾರೆ. ಇಲ್ಲಿಂದ ಇವರಿಗೆ ಬರುವಂಥ ಹಣ ಇವರಿಗೆ ಬರಲ್ಲ, ಅಲ್ಲಿ ಅವ್ರು ಕ್ಲೋಸ್ ಮಾಡ್ತಾರೆ ಅಕೌಂಟ್.